ಮುಚ್ಚು ಬಾಯಿ. ಎಲ್ಲನ ಅಂಗಡಿ ತಕ್ಕ ಕರ್ಕೊಂಡೋದ್ರೆ ಆಟ ಮಾಡ್ತೀಯ, ಆಟ ಮಾಡ್ತೀಯ. ನಿಮ್ಮಮ್ಮ ಹೇಳಿವಿ ಆಟ ಮಾಡಬಾರ್ದು ಅಂತ ಹೇಳಿದ್ರು ಆಟ ಮಾಡ್ತೀಯ. ಅಂಗಡಿ ತಕ್ಕ ಕರ್ಕೊಂಡೋದ್ರೆ ಜ್ಯೂಸ್ ಕೊಡಿಸು ಜ್ಯೂಸ್ ಕೊಡಿಸು ಅಂತ ಹೇಳಿ ಈಗಲೇ ನೆಗಡೆ ಆಗೈತೆ. ನೀನು ಇನ್ನು ಆಟ ಮಾಡ್ತೀನಿ ಋತು. ಮುಚ್ಚು ಈಗ ನೋಡು, ಸರಿಯಾಗಿ ಬಿಟ್ಬಿಡ್ತೀನಿ. ಓ ಒದಿಬಾರ್ದು ಅಂತ ಸುಮ್ಮನಿದ್ದಾಗೆಲ್ಲನ ನಿಂದು ಯಾಕೆ ಜಾಸ್ತಿ ಆಗುತ್ತೆ ಕಣಿರುತ್ತು. ನಾನು ಬಿಡತ್ತಾ ಹೋಗ್ಲಿ ಒಬ್ಬಳೇ ಇದ್ದಾಳೆ ಅಂತ ಉಪ್ಸ್ನಲ್ಲ, ಅದಕ್ಕೆ ನನ್ನ ಮರ್ಯಾದೆ ತೆಗಿತೀಯ. ದುಡ್ಡಿಲ್ಲ ಕಣಮ್ಮ ಅಂದರೆ ನೆಲದಕ್ಕೆಲ್ಲ ಬಿದ್ದು ಉಲ್ಡಾಡ್ತೀಯ ಅಲ್ಲಿ. ಅದಕ್ಕೆ ಮತ್ತೆ ನೀವು ಅಮ್ಮ ಕೊಟ್ಟಂಗೆ ಒದೆ ಕೊಡಬೇಕು ಅಂಬೋದು. ನಾನು ಎಷ್ಟು ಹೇಳಿದೆ ಬೇಡ ಕಣಮ್ಮ ಅಂದರೆ ಅವತಾರ ಆಡ್ತೀಯ. ನಮ್ಮ ಅಪ್ಪಗೆ ಬರ್ಲಿ ಅಂತ ಹೇಳ್ತೀನಿ. ಹೇಳು ನಿಮ್ಮ ಅಪ್ಪಗೆ ಹೇಳು. ನಿಮ್ಮ ಅಪ್ಪನೇ ಬರ್ಲೇಳು ಹೇಳು. ನಮ್ಮ ಅಪ್ಪಗೆ ಬರ್ಲಿ ಹಿಂಗೆ ಕಲ್ಸೆ ಮತ್ತೆ. ನಿಮ್ಮ ಚಿಕ್ಕಪ್ಪ ಇವಾಗ ಕೆಟ್ಟ ಮೆಟ್ಟ ಹಿಡ್ದಿರೋದು. ಇವಾಗ ಹೇಳಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅವನಿಗೆ. ಹಿಂಗೇನೆ ಅವನು ಆಟ ಮಾಡ್ತಿದ್ದು. ನಾನು ಬಿಡತ್ತಾ ಹೋಗ್ಲಿ ಅಂತ ಅವ್ನು ಕೇಳಿದ್ದೆಲ್ಲ ಕೊಡ್ಸಿ ಇದು ಮಾಡಿದ್ನಲ್ಲ, ಅದಕ್ಕೆ ನೀನು ಬೋಲ್ ಆಟ ಕಲ್ಕೊಂಬ್ತಾ ಇದೆಯಾ. ಮುಚ್ಬೇಕು ಬಾಯಿ. ಇಲ್ಲ ಕಡಮ್ಮ ಅಂದರೆ ಕೇಳಬೇಕಿದ್ದ ಕೊಡ್ಸಲ್ವಿ. ಚೆಲ್ರಿಲ್ಲ ಕಡಮ್ಮ ಬಾರಮ್ಮ ಮಂತಕ್ಕೆ ಹೋಗೋಣ ಅಂತ ಕರಿತಾ ಇದ್ದೀನಿ. ಅಯ್ಯೋ ಯಾಕೆ ಬಂಗಾರ ಅಳ್ತಾ ಇದೀಯಾ? ಯಾಕೋದಿ ತಜ್ಜಿ ಅಲ್ಲ, ಅಲ್ಲಿ ಯಾರ ಮಂತಕ್ಕ ಹೋಗಿದ್ದೆ ಏನಂಗೇನೆ ಬಾರಜ್ಜಿ ಜ್ಯೂಸ್ ಕೊಡಿಸ್ಬಾ ಈಟಕ್ಕೇನೆ ನೆಗಡೆ ಆಗಲ್ವೇನಮ್ಮ. ಹಂಗೇನೆ ಗಾಳಿ ಬೀಸುತ್ತಿ, ತೊಂಡಿ ಮೋಡ ಮುಚ್ಕೊಳೈತಿ, ಜ್ಯೂಸ್ ಕೊಡಿಸು ಅಂತ ಹೇಳಿ ಏನಂಗೇನೆ ಅಲ್ಲೇ ರೋಡ್ನಾಗೆ ಬಿದ್ದು ಉಲ್ಡಾಡ್ತಾಳೆ. ಅದಕ್ಕೆ ನೋಡಿ ಸರಿಯ ಒಂದು ಪಟ್ಟಮ್ಮಂಗೆ ಬಿಟ್ಟು ಕರ್ಕೊಂಬಂದು ಇಲ್ಲೊಂದು ಬಿಟ್ಟೆ ಪಟ್ಟಮ್ಮಂಗೆ ಒಂದು ಏಟ ಅದಕ್ಕೇನೆ ಅವಳ್ತಾ ಇದ್ದಾಳೆ. ಒಳ್ಳೇಳು. ನಾವಿಂಗೆ ಕಲ್ಸಿ ಮತ್ತೆ ಅವನು ಅವ್ರ ಚಿಕ್ಕಪ್ಪ ಕೆಟ್ಟ ಮೆಟ್ಟು ಹಿಡ್ದಿರೋದು. ಓಹೋ ಇನ್ನ ತಾತ ಬತ್ತಿದಂಗೆ ಇನ್ನೂ ಜೋರಾಗುತ್ತೆ. ಅವಳು ಏನು ನಿಮ್ಮ ತಾತಗೆ ಹೆದ್ರಿಕೆ ಮೇಲೆ ನಿಮ್ಮ ಅಪ್ಪಗೆ ಹೆದ್ರಿಕೆ ಮೇಲೆ ಯಾರಿಗೂ ಹೆದ್ರಿಕೆ ಮೇಲೆ. ಏನು ಹಂಗೆ ಬಿದ್ದು ಉಲ್ಡಾಡ್ತೀಯ. ಬಿಡಮ್ಮ ಇನ್ನೊಂದು ದಿವಸ ಯಾವಾಗ ನಾನು ಕೊಡಿಸ್ತೀನಿ. ಇವಾಗ ಒಟ್ಟು ನೆಗಡೆ ಕುಡಿಬಾರ್ದು ಅಂತ ಒಳ್ಳೆ ಮಾತನಾಗ ಹೇಳ್ದಂಗೆಲ್ಲ ನೀನು ಕೇಳೋಂಗೆ ಇಲ್ಲ. ಎಷ್ಟು ಒಳ್ಳೆ ಮಾತನಾಗ ಹೇಳ್ದೇಳೆ ನಾನು. ಏನಂಗೇನೆ ಬಾರಮ್ಮ ಅಂತ ಕರೆದ್ರೆ ಏನಂಗೆ ಹೆಂಗೆ ಮಾತಾಡ್ತೀಯ. ನೀನು ಕೊಚ್ಚಲ್ಲ ನೀನು ಅಂತಾಳೆ. ಬಿಡು. ಬಿಡಾತೆ ಹೆಂಗೆ ಪಟ್ಟಮ್ಮಂಗೆ ಒಂದು ಏಟ್ ಬಿಟ್ಟಿದೆಯಲ್ಲ ಹಂಗೆ ಬಿಡ್ತಿರ್ಬೇಕು ಅವಳಿಗೆ. ಅಲ್ಲ ಥಂಡಿ ಗಾಳಿ ಮೋಡ ಬೇರೆ ಮುಚ್ಕೊಂಡೈತೆ ಅಂತಾರ ಜ್ಯೂಸ್ ಕುಡಿತು ನೀ ಅಂತೀಯಲ್ಲ ಋತು, ಗೊತ್ತಾಗಲ್ವೇ ನಿನಗೆ? ಅಲ್ಲ ಹುಡುಗಿನ ಯಾಕೆ ಒಯ್ಯಕ್ಕೆ ಹೋಗಿದ್ಲತ್ತು. ಗೊತ್ತಾಗಲ್ಲ ನೀನು. ಬರ್ಮ ಬಾ ಒಯ್ಯ ನಿಲ್ಲಿ ಬೈಲಿ. ನಿಮ್ಮ ಅಜ್ಜಿನ ಒಂದು ಸರಿಯಾಗಿ ಬಿಡ್ತೀನಿ ಬೈಲಿ ನಿನ್ನ ಪಟ್ಟಮ್ಮಂಗೆ ಒಂದ. ಬಾ ಒಯ್ಯನ್ ಬಾ. ನಾನೆಲ್ಲ ಹೋಯ್ತು. ತಂಗೆ ನಡೆಯಸ್ಕೆ. ಆ ಹುಡುಗಿನ ಯಾಕೆ ಒಯ್ಯಕ್ಕೆ ಹೋಯ್ದೆ? ನಡೆಯಸ್ಕೆ. ಅಯ್ಯಪ್ಪ ನೋಡಿ ಆ ಹುಡುಗಿ ಮಾತು ಕಟ್ಕೊಂಡು ಪಟ್ಟಮ್ಮಂಗೆ ಒಯ್ದಿದ್ದ. ಸುಮ್ಕಿರಕ್ಕಾಗಲ್ಲಿ ಆ ಹುಡುಗಿ ಮಾತು ಕಟ್ಕೊಂಡು ಒಯ್ಯಕ್ಕೆ ಬತ್ತೀಯ ಪಟ್ಟಮ್ಮಂಗೆ ನೋಡ. ಹೆಂಗ ಎಂತ ಬಿಟ್ಟಿದ್ದ ಕೈಗೆ. ಅದೇ ಬಾ ಒಂದು ಏಟ್ ಬಿಟ್ಟಾಗಿ ನೋಡಿ. ಇವಾಗ ಸೋರ್ಕು ಮುಟ್ಟಲ್ಲ ನಿಮ್ಮ ಅಜ್ಜಿಗೆ ಹೇಳ್ತೀನಿ. ಯಾಕೆ ಒಯ್ಯೋದು ನಮ್ಮ ಅಮ್ಮನಿನ ಒಯ್ದ್ರೆ ನೋಡು ನಮ್ಮ ಅಮ್ಮ ಪಾಪ ಹೊಳ್ತಾ ಐತಿ. ಬೇಜಾರಿಡಿಸ್ತು ಇವತ್ತಂತೂ ಹಂಗೆ ನಮ್ಮ ಋತು. ಹಂಗೆ ಬಿಡತ್ತ ಒಯ್ಬಾರ್ದು ಒಬ್ಬಳ ಇದ್ದಾಳೆ ಅಂತ ಹೇಳಿ ನಾವು ಸೇನಕ್ಕೆ ಸಾಕ್ತಂಗೆಲ್ಲ ಬೇಜಾರಿಡಿಸ್ತಾಳೆ. ಸುಮ್ಕಿರು ಒಯ್ದೈನಿ ಪಟ್ಟಮ್ಮಂಗೆ ಒಯ್ದೈದು ಅಜ್ಜಿ. ಸುಮ್ಕಿರಪ್ಪ ಬಂಗಾರ ಅವಳ್ಬಾರ್ದು. ಸುಮ್ಕಿರ್ಮಮ್ಮ ಅವಳು ಒಂದೊಂದು ಕೊಡ್ತಿರ್ಬೇಕು. ಏನಂದ್ರೆ ಆಟ ಮಾಡ್ತಾಳೆ. ಅದಕ್ಕೆ ಮತ್ತೆ ನಮ್ಮ ಅತ್ತಿಗೆ ಹೇಳ್ತಿದ್ದೆ ಎಷ್ಟನ ಕಳಿಸ್ಬಿಡ ಕಾಣತ್ತೆ ಅಂತ ಹೇಳಿ. ನೋಡು ಹಿಂಗೆ ಹೋಗಿ ಎಲ್ಲನ ಹೋಗಿತ್ತಾಗೆ ಮರ್ಯಾದೆ ಕಳೀತಾರೆ. ಅದಕ್ಕೆ ಮತ್ತೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಹಂಗೆ ಕಲಿಸ್ಬೇಕು ಮಕ್ಕಳಿಗೆ ಎಂಬುದು. ಎಲ್ಲನ ಹೋಗಿತ್ತಾಗೆ ಹಿಂಗೆ ಮಾಡಿದ್ರೆ ನೋಡಪ್ಪ ಇವಕ್ಕೆ ಹಿಂಗೆ ಆಟ ಕಳಿಸಿದ್ದಾರೆ ಹಿಂಗೆ ಆಡ್ತವೆ ಅಂತ ಹೇಳಿ ಎಲ್ಲನ ಬೈತಾರೆ. ಬೈಯಲ್ಲ ಎಲ್ಲನ ಹೋಗಿತ್ತಾಗೆ ಮಾತಾಡ್ತಾರೆ. ಅಯ್ಯೋ ಈ ಹುಡುಗಿಗೆ ನಿಂತ ಬುದ್ಧಿ ಕಲಿಸವ್ರೆ, ಹೆಂಗೆ ಆಡುತ್ತೆ ಇದೇನು ಈ ಥರ ಹಿಂಗೆ ಬುದ್ಧಿ ಕಲಿಸವ್ರೆ, ಇವರು ಹಿಂಗೆ ಇರ್ತಾರೇನೋ ಮನೆಯಾಗೆ ಅಂತ ಮಾತಾಡ್ತಾರೆ.
ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿರ್ಬೇಕು ಮಕ್ಕಳು, ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರಂದ್ರೆ ಸುಮ್ಮನೆ ಆಗಬೇಕು, ಎಲ್ಲ ನೀಟಾಗಿ ಇರಬೇಕು. ಇದು ಹಂಗಲ್ಲ, ಹೆಂಗೆಗೋ ಆಡ್ತಾಳೆ ಹಂಗೇನಿ, ಬೇಕು ಬೇಕು ಅಂತ ಅಲ್ಲೇ ಬಿದ್ದು ಉಳ್ಳಾಡೋದು ಹಂಗೆ ಮಾಡ್ತಾಳೆ. ವಾದೆ ಕೊಡ್ತೀನಿ ಅಂತ ಹೇಳಿದೀನಿ, ನಾನೊಂದು ಕೊಡ್ತೀನಿ, ಈಗ ಅಜ್ಜಿ ಕೊಟ್ಟೈತೆ, ನಾನೊಂದು ಕೊಡ್ತೀನಿ. ಸುಮ್ಕಿರೋ ಮತ್ತೆ ಹುಡುಗಿಗೆ ಏನು ಗೊತ್ತಾಗುತ್ತೆ? ಹಿಂಗೆ ಮತ್ತೆ ನಮ್ಮ ವರ್ಷಗೆ ಏನು ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ, ಸಣ್ಣನು 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 ಅಂತ ನನ್ನ ತಲೆ ಮೇಲೆ ಕಿಕ್ಕೊಂಡಿದ್ಕೇನೆ ಇವತ್ತು ನನಗೆ ಇಂಥ ಅದು ಮಾಡೋಗಿರೋದವನು. ಅದಕ್ಕೆ ಮತ್ತೆ ಒಂದು ಇಟ್ಟು ಹೇಳಿದ ಮತ್ತೆ ಹೇಳಲ್ಲ, ಅವ್ನು ಮಾಡ್ದಂಗೆ ಮಾಡ್ತಾನೆ. ನಮ್ಮ ವರ್ಷ ಸಾಲೇನಿ ಅವ್ನಿಗೆ ಸೇಂದಕ್ಕೆ ಬಿಡ್ತಿದ್ದೆ, ಎರಡೆರಡು ಏಟಾದ ಬಣ್ಣೆ ತಕೊಂಡು ದೊಡ್ಡ ಬಿಡು, ಏಯ್ ಮಾಡಲ್ಲ ನೀನು ದೊಡ್ಡ ಅನ್ಬೋದ್ಕ ಅಂತ ಹೇಳಿ ಬಿಡ್ತಿದ್ದೆ. ಅದಕ್ಕೆ ಅವ್ನು ನಾಳೆ ಒಂದು ಇಟ್ಟು ಪರವಿಲ್ಲ. ಅದಕ್ಕೆ ಮತ್ತೆ ಏನೇ ಆಗಲಿ ನಾವು 3 ವರ್ಷದ್ದು ಕಲಿಸುತ್ತೆ ಬುದ್ಧಿ 100 ವರ್ಷದ ತಕ್ಕ. 3 ವರ್ಷದ ಬುದ್ಧಿ 100 ವರ್ಷದ ತಕ್ಕ ಅಂತಾರಲ್ಲ, ಆಗ ಹಿಂಗೆ ನಮ್ಮ ಅತ್ತಿಗೆ ಇವಾಗ ಗೊತ್ತಾಗೈತೆ. ನಾನು ಹೇಳಿದೆ, ನೀನು ಒಳ್ಳೆ ಬುದ್ಧಿ ಕಲಿಸಿಲ್ಲ ಕಾಣತ್ತೆ ಅವನಿಗೆ ಅಂತ ಹೇಳಿ. ಅಲ್ಲ ಏನೇ ಅಂದ್ರೂ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಕಾಣತ್ತೆ. ಏನೋ ಒಂದು ಮಕ್ಕಳು ತಪ್ಪು ಕೆಲಸ ಮಾಡಿದಾಗ ಅದನ್ನು ಅವಾಗಲೇ ಒಂದು ಬುದ್ಧಿ ಹೇಳಿದ್ರೆ, ಅಯ್ಯೋ ನಮ್ಮ ಅಮ್ಮ ಅವತ್ತು ಹೊಡೆದಿತ್ತಪ್ಪ, ನಾನು ಮತ್ತೆ ಆ ಕೆಲಸ ಮಾಡಬಾರ್ದು, ಒದಿತೈತೆ ಎಂಬುದು ಅವ್ರಿಗೂ ಭಯ ಇರುತ್ತೆ. ನಾವೇನೋ ಹಂಗೆ ಬಿಟ್ಟರೆ ಅವ್ರು ಹೇಳ್ದಂಗೆ ಬಿಡತ್ತ ಇವತ್ತೇನೋ ಒಂದು ಏಪಿನ ಕತ್ಕೊಂಬಂದವನೆಂತ ನಾವು ಸುಮ್ಮನಾದರೆ ನಾಳೆ ಹೊತ್ನಾಗ ದೊಡ್ಡದಾಗಿ ಕದೀತಾನೆ. ನಮ್ಮ ಮರ್ಯಾದೆ ಹೋಗುತ್ತೆ. ಅವತ್ತ ಏರ್ಪಿನ ಕತ್ಕೊಂಬಂದಾಗ ಪಿನ್ನ ಏರ್ಪಿನ್ನ ಕತ್ಕೊಬಂದಾಗ ಬಿಟ್ಟಿದ್ರೆ ಒಂದು ಏಟ, ಏಯ್ ಯಾಕೆ ಕತ್ಕೊಬರಕ್ಕೆ ಹೋಗಿದ್ದೆ ನೀನು, ಗೊತ್ತಾಗಲ್ವೇನೋ ನಿನಗೆ ಅಂತ ಹೇಳಿ ಪಟ್ಟನ್ನಂಗೆ ಒಂದು ಏಟ್ ಬಿಟ್ಟಿದ್ರೆ ಸುಮ್ಮನಾಗನು, ಅವತ್ತೇ ಕೈ ಬಿಡೋನು, ಕಳ್ತನ ಮಾಡೋದ. ನೀನು ಯಾವಾಗ ಬಿಡತ್ತ ಹೋಗ್ಲಿ ಅಂತ ಸುಮ್ಮನಾದ, ಅವಾಗ ಅವ್ನು ಕಳ್ತನ ಮಾಡೋದು ಕಲ್ತ. ಈಗ ಹಿಂಗೆ ಅದಕ್ಕೆ ಮತ್ತೆ ಹೇಳೋದು ಒಂದು ಏಟ್ ಬಿಟ್ರೆ ಮಕ್ಕಳೇನು ಸೌದೋಗಲ್ಲ. ಅದಕ್ಕೆ ಇವಾಗಾದ್ರೂ ಗೊತ್ತಾಗ್ತಲ್ಲ ಯಾಕೆ ಹೇಳ್ತಿದ್ದೆ ನಾನು ಅಂತೇಳಿ. ಹೇಳ್ತೀಯ ನನಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಮಕ್ಕಳಿಗೆ ಅಂತ ಹೇಳ್ತೀಯ ಅಂತಿದ್ದೆ, ಇದಕ್ಕೆ ಮತ್ತೆ ನಾನು ಬಡ್ಕೊಂಬ್ತಾ ಇದ್ದೆ ನಿಂತಾಗೆ. ನನಗೂ ಇವಾಗ ಗೊತ್ತಾಗ್ತೈತಿ. ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ, ಇಲ್ಲಾಂದ್ರೆ ಏನಿಲ್ಲ ಅವು ಸರ್ ಬಂದಂಗೆ ಆಡ್ತವೆ ಅಂತ ಹೇಳಿ ನನಗೂ ಇವಾಗ ಗೊತ್ತಾಗ್ತೈತಿ. ನನಗೂ ಬೇಜಾರಾಗುತ್ತೆ, ಏನು ಮಾಡೋಣ. ನಾನು ಅವತ್ತು ಅವನಿಗೆ ಒಳ್ಳೆ ಬುದ್ಧಿ ಕಲಿಸಿದ್ರೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ ನಮ್ಮ ಮನೆ ಪರಿಸ್ಥಿತಿ, ಅಮ್ಮಂಗೆ ಆಗುತ್ತೆ. ನಮ್ಮ ವರ್ಷನಂಗೆ ಅವನು ಒಳ್ಳೆನಾಗಿದ್ರೆ ಇವತ್ತು ನಮ್ಮ ಮನೆ ಹೆಂಗಿರೋದು. ಇವತ್ತು ಅವನು ಮೆಟ್ಟಿಡ್ದಿರೋದ್ರಿಂದನೇ ಒಂದು ಹಾಕಿದಂಗೆ ಅಂತ ಅನ್ನೋ. ಅವಳು ಒಬ್ಳು ಬೇರೆ, ಅವಳು ಏನು ನ್ಯಾಯದಾಳಲ್ಲ, ಅವಳಿದ್ದು ಬೇಡ. ಈಗ ಗೊತ್ತಾದ್ರೆ ಏನಪ್ಪ ನಂಗೆ ಬಿಡು. ನಾನು ಹೇಳ್ತಿದ್ದೆ ಬೇಡ ಕಣಿ, ಉಬ್ಬಿಸ್ಬೇಡ ಮಕ್ಕಳನ್ನ ಅಂತ ಹೇಳಿ. ಅಯ್ಯೋ ಇಲ್ಲಡಮ್ಮ ಚೈತ್ರ, ಯಮ್ಮ ನನಗೆ ಚಿಕನ್ನು ಕಬಾಬು ಅವಾಗಲೇ ಕಬಾಬ್ ಮಾಡೋದೆಲ್ಲ ಕಲ್ಕೊಂಡಿದ್ಲು. ಯಮ್ಮ ನನಗಿಂತ ತಿಂಡಿ ಕೋಳಿ ಸಾರು ಬೇಕಂದ್ರೆ ಕೋಳಿ ಸಾರು, ಬೇರೆದು ಯಾವ ಥರ ಮಾಡಮ್ಮ. ಇಲ್ಲ ನನ್ನ ಮಕ್ಕಳು ಉಂಬಲ್ಲ, ನಾನು ಮಾಡಲ್ಲ ಅಂಬಾಳು. ನನಗೆ ಅವ್ರ ಮುಂದೆ ಹೆಂಗೆ ಮಾತಾಡೋಳು, ನನಗೆ ಬೆಲೆ ಕೊಡ್ತಿರ್ಲಿಲ್ಲ. ಅಯ್ಯೋ ನಾನೇ ಕಾಲು ಕಾಸಕ್ಕಿಂತ ಕಡಿಯಾಗಿದ್ದೆ ಕಣಮ್ಮ. ಆಮೇಲೆ ಯಾವಾಗ ಅವನು ಎಲ್ಲ ಸಾಲ ಮಾಡಿದ್ನ, ಆವಾಗ ನೀನು ಹೇಳ್ದಂಗೆ ಕೇಳ್ಬೇಕಾಯ್ತು ಕಣಪ್ಪ ನಾನು ಅಂತ ಹೇಳಿ ಆವಾಗ ಗೊತ್ತಾಗಿದ್ದೆ ಹುಡುಗಿ. ಈಗ ಮಾತಾಡ್ತಾಳೆ. ಸುಮ್ಮನೆ ಈಗ ಮಾತಾಡಿರಲ್ಲ, ಆದೋದ್ಮೇಲೆ ಮಾತಾಡಿರಿ ಏನಕ್ಕೂ ಬರಲ್ಲ. ಅದು ಆವಾಗಲೇ ಯೋಚನೆ ಮಾಡ್ಬೇಕಾಯ್ತು. ನೀನು ನಾನು ಹೇಳ್ತಿದ್ದೆ. ಎಲ್ಲ ಕೇಳಿದ್ದೆಲ್ಲ ಮಾಡಿಕ್ಬೇಡ, ದುಡಿಯಕ್ಕೆ ಕಳಿಸು, ದುಡಿಯೋ ಮಕ್ಕಳು ದುಡಿಬೇಕು. ನೀನು ಅವ್ರು ಕೇಳಿದ್ದೆಲ್ಲ ಮಾಡಿಕ್ಸಿ ಇಲ್ಲೇ ಇಕ್ಕೊಂಡ್ರೆ ಅವ್ರು ಯಾವ ದುಡಿಯೋದು ಅಂತ ಹೇಳ್ತಿದ್ದೆ. ಕೇಳ್ತಿರ್ಲಿಲ್ಲ. ಸುಮ್ಕಿರಪ್ಪ ನಿನಗೆ ಗೊತ್ತಾಗಲ್ಲ ಅಂತ ಅವ್ರ ಮುಂದೆ. ಈಗ ಇಲ್ಲಡಮ್ಮ, ನಾವು ಮಕ್ಕಳ ಮುಂದೆ ಅವಳನ್ನ ಈಗ ಹೆಂಡ್ತಿನ ನಾನು ಬಿಟ್ಕೊಡ್ಬಾರ್ದು, ಅವಳು ಬಿಟ್ಕೊಡ್ಬಾರ್ದು ಮಕ್ಕಳ ಮುಂದೆ. ಹಂಗಿದ್ರೆ ಮಾತ್ರ ನಮ್ಗೊಂದು ಬೆಲೆ ಗೌರವ. ನಾವು ಯಾವಾಗ ಮಕ್ಕಳು ಮುಂದೆ ನಿಮ್ಮಪ್ಪ ಹೆಂಗೆ ಹಿಂಗೆ ಅಂತ ಹೇಳಿ ನಾವೇನೋ ಹೇಳಿದ್ರೆ ನಮಗೆ ಸದ್ರ ತಗೊಂತಾರೆ ಅವ್ರು. ಇವಳು ಹಂಗೆ ಮತ್ತು ನಾನು ಹೇಳ್ತಿದ್ದು, ನಿನಗೆ ಗೊತ್ತಾಗಲ್ಲ ಕಣಪ್ಪ, ನಿನ್ಗೇನು ಗೊತ್ತಾಗುತ್ತೆ ಸುಮ್ಕಿರು, ಎಲ್ಲ ನಮ್ಮ ಹುಡುಗರಿಗೆ ಗೊತ್ತಾಗುತ್ತೆ. ಹಿಂಗೆ ಅಂತ ಮಕ್ಕಳು ಮುಂದೆ ನನಗೆ ಬೆಲೆನೇ ಕೊಡ್ತಿರ್ಲಿಲ್ಲ. ಹಂಗಾಡೋಳು. ಅದಕ್ಕೆ ಮತ್ತು ಇವತ್ತು ಹಿಂಗಾಗಿದ್ದು. ನನಗೇನು ಅವ್ರ ಬೆಲೆನೂ ಕೊಡ್ತಿರ್ಲಿಲ್ಲ, ಅವಾಗ ಹೆದರ್ಕೆಂಬ್ತಿರ್ಲಿಲ್ಲ. ಆವಾಗ ಅವ್ನು ಹೆದರಿಕೆಂಬಂಗಿದ್ರೆ ಇವಳು ನೆಟ್ಟಿಗಿದ್ದಿದ್ರೆ ನನಗೆ ಹೊಲ ಕಳಿಯಕ್ಕೆ ಬಿಡ್ತಿರ್ಲಿಲ್ಲ ನಾನು ಅವಾಗ. ನಾನು ಅವಾಗ ಬಿಡತ್ತ ಈ ಒಟ್ಟಿಗೆ ಮನೆಯಾಗ ಯಾರು ಒಟ್ಟು ಜಗಳ ಅದು ಇದು ಅಂತೇಳಿ ಸುಮ್ಮನೆ ಆಗ್ಬಿಟ್ಟು ನಾನು ತಲೆ ಕೆಡಿಸ್ಕೊಂಬಿಲ್ಲ. ಯಾಗೋ ಹಂಗೆ ಆತು. ಇವಳೇನ ನ್ಯಾವಾಗಿದ್ದಿದ್ರೆ ನಮ್ದು ಹೊಲ ಇವಳು ಫಸ್ಟ್ ನ್ಯಾವಾಗಿದ್ದರೆ ನಮ್ದು ಹೊಲ ಹೋಗ್ತಿರ್ಲಿಲ್ಲ ಕಣಮ್ಮ. ಅದೇನೋ ನಿಜಾನೇ ನಿಮ್ಮ ಮಾಮಿ ಹೇಳ್ತಿರೋದು. ನಾನು ಅವತ್ತೊಂದು ಇಟ್ಟು ಬೀಗಿ ಮಾಡಿದರೆ ನಮ್ದು ಹಾಲ ಹೋಗ್ತಿರ್ಲಿಲ್ಲ ಕಣಮ್ಮ. ನಾನು ಬಿಡುವ ಅಂತ ಹೇಳಿ ನಾನು ಬೋಲು ಉಬ್ಬಿಸ್ಬಿಟ್ಟೆ. ಏನು ಮಾಡ್ತೀವಿ, ಅವಾಗ ಸ್ಯಾನ್ ತಮ್ಗೆ ಬನ್ನಿ ಹೆಣ್ಣು ಹುಡುಗರಾಗಿದ್ವಲ್ಲ, ನನಗೆ ಗಂಡು ಹುಡುಗರು ಸೇನಕ್ಕೆ ಸಾಕ್ಬೇಕು ಅಂಬೋದಿತ್ತು ಮನಸ್ನಾಗ, ಅದು ಬಂದಿತ್ತು. ಅದಕ್ಕೆ ಹಿಂಗಾತು ಹೋಗಾತು. ನೋಡಿದ್ರಲ್ಲ, ಇವಾಗ ಯೋಚನೆ ಮಾಡ್ತಾಯಿದ್ದೆ, ನಮ್ಮ ಋತು ನಾನೇ ಹೊಡೆದ್ರೆ ಬೈಯೋದು. ಇವತ್ತು ಎಲ್ಲ ಹೋಗಿತ್ತಾಗ ಅಂಗಡಿ ಹತ್ರ ಮರ್ಯಾದೆ ಕಳೆದವಳು, ದುಡ್ಡು ಇಲ್ಲ ಅಂದ್ರೂ ಕೊಡಿಸು ಅಂತ ಹೇಳಿ ಮರ್ಯಾದೆ ಕಳೆದವಳೆ. ಅದಕ್ಕೆ ಬಂದು ಇವಾಗ ಪಟ್ಟ ನಮ್ಗೆ ಹೊಡಿತೈತಿ. ಅದಕ್ಕೆ ಮತ್ತೆ ಮಕ್ಕಳು ಒಂದ್ಸತಿ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಒಂದು ಬಿಟ್ಟು ಬುದ್ಧಿ ಹೇಳ್ಬೇಕು. ಮತ್ತು ಇನ್ನೊಂದ್ಸತಿ ಅಯ್ಯೋ ಹೊಡಿತೆ ತಪ್ಪ ನಮ್ಮ ಅಮ್ಮ ಅನ್ನೋದೊಂದು ಭಯ ಇರುತ್ತೆ. ಮಕ್ಕಳೇನೇನೋ ಸವಿಯಲ್ಲ, ಕೈಗ ಕಾಲ್ಗ ಒಂದು ಏಟು ಹೊಡಿಬೇಕು. ಕೈಗ ಕಾಲ್ಗ ಒಂದು ಏಟು ಪಟ್ಟ ನಂಗೆ ಹೊಡೆದ್ರೆ ಅವ್ರಿಗೂ ಭಯ ಇರುತ್ತೆ. ಮತ್ತೆ ಈಗೆಲ್ಲ ಯೋಚನೆ ಮಾಡ್ತೈತಿ. ಮೊದಲು ನಮ್ಮ ಮಾವನಿಗೆ ಬೆಲೆ ಕೊಡ್ತಿರ್ಲಿಲ್ಲ ಅಂತ ಅವ್ರ ಮುಂದೆ, ಅದಕ್ಕೆ ಹಿಂಗೆಲ್ಲ ಆಗಿರೋದು ಅಂತ ಈಗ ಯೋಚನೆ ಮಾಡ್ತೈತಿ. ಈಗೆಲ್ಲ ಯೋಚನೆ ಮಾಡಿದ್ರೆ ಏನಪ್ಪ ನಂಗೆ
ಹ್ಞೂ ಈಗ ಅರ್ಥ ಆಯ್ತು ನಮ್ಮ ಅತ್ತಿಗೆ, ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.